ನೋಡಿ, ನೀವು ನಿಮ್ಮ ಗೆಳೆಯರ ಹತ್ತಿರ ಹೋಗಿ ಮತ್ತೆ ಅವರಿಗೆ ಈ ಪುಸ್ತಕ ಕೊಡಿ. ಇದರ ಟೈಟಲ್ ಇದೆ ಥಿಂಕ್ ಅಂಡ್ ಗ್ರೋ ರಿಚ್. ಅಂದ್ರೆ ನಾವು ಕೇವಲ ಯೋಚನೆ ಮಾಡಬೇಕು ಮತ್ತೆ ನಾವು ಶ್ರೀಮಂತ ಆಗುತ್ತೇವೆ. ಅಂದ್ರೆ ಆಗ ನಿಮ್ಮ ಗೆಳೆಯರು ಏನ್ ತಮಾಷೆ ಮಾಡ್ತಾ ಇದೆಯಾ, ಕೇವಲ ಯೋಚನೆ ಮಾಡುವುದರಿಂದ ಶ್ರೀಮಂತ ಆಗುವುದು ಇದ್ರೆ ನಾವೆಲ್ಲ ನಿಜವಾಗ್ಲೂ ಶ್ರೀಮಂತ ಆಗಿರ್ತಾ ಇದ್ವಿ ಅಂತಾರೆ. ಹಾಗಿದ್ರೆ ಕೇವಲ ಯೋಚನೆ ಮಾಡಿ ಶ್ರೀಮಂತ ವ್ಯಕ್ತಿ ಆಗಬಹುದಾ? ನಿಜವಾಗ್ಲೂ ನಮ್ಮ ಥಿಂಕಿಂಗ್ ನಲ್ಲಿ ಅಷ್ಟೊಂದು ಪವರ್ ಇದೆನಾ ನಮ್ಮನ್ನ ಶ್ರೀಮಂತನಾಗಿಸುವಷ್ಟು? ಇದರ ಉತ್ತರ ಇದೆ ಹೌದು. ಏಕೆಂದ್ರೆ ಶ್ರೀಮಂತ ಆಗಲು ಎಲ್ಲಕ್ಕಿಂತ ಕಷ್ಟದ ಕೆಲಸ ಆಗಿರುತ್ತೆ ಥಿಂಕಿಂಗ್. ಅಂದ್ರೆ ನಿಮ್ಮಲ್ಲಿ ಅಷ್ಟೊಂದು ಬಿಲೀವ್ ಇರಬೇಕು, ಆಗ ನಿಮಗೆ ಶ್ರೀಮಂತ ಆಗುವುದನ್ನ ಯಾರಿಂದಲೂ ತಪ್ಪಿಸಲು ಆಗುವುದಿಲ್ಲ. ಅದೇ ತರ 1937ರಲ್ಲಿ ನೆಪೋಲಿಯನ್ ಹಿಲ್ ಅವರು ಬರೆದ ಈ ಪುಸ್ತಕ ಬೆಸ್ಟ್ ಎಕ್ಸಾಂಪಲ್ ಆಗಿದೆ. ಈ ಪುಸ್ತಕ ಎಷ್ಟು ಜನರನ್ನ ಶ್ರೀಮಂತನಾಗಿ ಮಾಡಿದೆ ಅಂದ್ರೆ ಬೇರೆ ಯಾವುದೇ ಪುಸ್ತಕ ಮಾಡಲಿಲ್ಲ. ಈ ಪುಸ್ತಕದ ಮೇನ್ ಪಾಯಿಂಟ್ ಅಂದ್ರೆ ನೀವು ನಿಮ್ಮ ಯೋಚನೆಯನ್ನ ಬದಲಾವಣೆ ಮಾಡಿದ್ರೆ ನೀವು ನಿಮ್ಮ ಜೀವನದಲ್ಲಿ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು. ಆದರೆ ನೀವು ವಿಷಯಗಳನ್ನ ನೋಡುವ ನಿಮ್ಮ ದೃಷ್ಟಿ ಬದಲಾವಣೆ ಮಾಡಿಕೊಳ್ಳಬೇಕು. ಹಾಗಿದ್ರೆ ನಮ್ಮ ಯೋಚನೆ ನಮ್ಮನ್ನ ಶ್ರೀಮಂತನಾಗಿ ಹೇಗೆ ಮಾಡುತ್ತೆ ಅನ್ನೋದನ್ನ ಈ ಎಕ್ಸಾಂಪಲ್ ಮೂಲಕ ತಿಳಿಯೋಣ. ಒಬ್ಬ ರೋಹನ್ ಹೆಸರಿನ ಯುವಕ ಇದ್ದ. ಆತ ಒಂದು ಒಳ್ಳೆಯ ಕಾಲೇಜ್ ನಿಂದ ಡಿಗ್ರಿ ಕಂಪ್ಲೀಟ್ ಮಾಡಿದ. ಆದರೆ ಅವನಿಗೆ ಯಾವುದೇ ಒಂದು ಕೆಲಸ ಸಿಗ್ತಾನೆ ಇರಲಿಲ್ಲ. ಮತ್ತೆ ಒಂದು ದಿನ ಅವನಿಗೆ ಶೂಸ್ ತಯಾರಿಸುವ ಕಂಪನಿ ಒಳಗೆ ಸೇಲ್ಸ್ ಎಕ್ಸಿಕ್ಯೂಟಿವ್ ನ ಜಾಬ್ ಸಿಕ್ಕಿತು. ಮತ್ತೆ ಅವನ ಪೋಸ್ಟಿಂಗ್ ಒಂದು ವಿಲೇಜ್ ನಲ್ಲಿ ಆಗುತ್ತೆ. ಆಗ ಆತ ಆ ವಿಲೇಜ್ ನಲ್ಲಿ ಬಂದು ಬಸ್ ನಿಂದ ಕೆಳಗೆ ಇಳಿತಾ ಇದ್ದಂತೆ ಎಲ್ಲಾ ಕಡೆಗೆ ನೋಡಿ ಶಾಕ್ ಆಗ್ತಾನೆ. ಅಲ್ಲಿ ಯಾರು ಕೂಡ ಶೂಸ್ ಧರಿಸಿರೋದಿಲ್ಲ. ಆಗ ಆತ ಅದೇ ಕ್ಷಣ ತನ್ನ ಬಾಸ್ಗೆ ಕಾಲ್ ಮಾಡಿ ಹೇಳ್ತಾನೆ, ಸರ್, ಇಲ್ಲಿ ಯಾರು ಶೂಸ್ ಧರಿಸಿಲ್ಲ, ಅದಕ್ಕೆ ಇಲ್ಲಿ ಶೂಸ್ ಮಾರಾಟ ಮಾಡುವುದಕ್ಕೆ ಆಗೋದಿಲ್ಲ, ಪ್ಲೀಸ್ ನನ್ನ ಪೋಸ್ಟಿಂಗ್ ಬೇರೆ ಕಡೆ ನೀಡಿ ಅಂತಾನೆ. ಆಗ ಅವರ ಬಾಸ್ ಅವನಿಗೆ ವಾಪಸ್ ಕರೀತಾರೆ. ಸ್ವಲ್ಪ ದಿನ ಆದ್ಮೇಲೆ ಅದೇ ಊರಿಗೆ ಇನ್ನೊಬ್ಬ ರಾಜೇಶ್ ಅನ್ನೋ ಹುಡುಗನಿಗೆ ಕಳಿಸಲಾಗುತ್ತೆ. ಆಗ ಆತ ಕೂಡ ಆ ಊರಿಗೆ ಬರ್ತಾನೆ. ಬಂದು ತನ್ನ ಅಕ್ಕಪಕ್ಕ ನೋಡ್ತಾನೆ, ಮತ್ತೆ ಯಾರು ಶೂಸ್ ಧರಿಸಿರೋದಿಲ್ಲ. ಇದನ್ನ ನೋಡಿ ಆತ ಕೂಡ ಶಾಕ್ ಆಗ್ತಾನೆ. ಮತ್ತೆ ಅದೇ ಕ್ಷಣ ತನ್ನ ಬಾಸ್ಗೆ ಕಾಲ್ ಮಾಡ್ತಾನೆ. ಬಾಸ್ ಅವನ ಕಾಲ್ ನೋಡ್ತಿದ್ದ ಹಾಗೆ ಅನ್ಕೊಳ್ತಾನೆ, ಈತ ಕೂಡ ನನ್ನ ಪೋಸ್ಟಿಂಗ್ ಬೇರೆ ಕಡೆಗೆ ನೀಡಿ ಅಂತ ಹೇಳ್ಬಹುದು ಅಂತ. ಆದರೆ ರಾಜೇಶ್ ಹೇಳ್ತಾನೆ, ಸರ್, ಇಲ್ಲಿ ಯಾರು ಶೂಸ್ ಧರಿಸಿಲ್ಲ, ಅದಕ್ಕೆ ಇಲ್ಲಿ ಶೂಸ್ ಮಾರಾಟ ಮಾಡುವ ದೊಡ್ಡ ಅಪಾರ್ಚುನಿಟಿ ಇದೆ, ಪ್ಲೀಸ್ ನನ್ನ ಪೋಸ್ಟಿಂಗ್ ಇದೇ ಊರಿನಲ್ಲಿ ಇರಲಿ, ನಾ ತುಂಬಾ ಸೇಲ್ಸ್ ಮಾಡಿ ಬರ್ತೀನಿ ಅಂತಾನೆ. ಈ ಮಾತು ಕೇಳಿ ಅವರ ಬಾಸ್ಗೂ ಶಾಕ್ ಆಗುತ್ತೆ. ಈಗ ಈ ಉದಾಹರಣೆಯಲ್ಲಿ ರೋಹನ್ ಮತ್ತೆ ರಾಜೇಶ್ ನಡುವೆ ಒಂದೇ ವಿಷಯ ಬೇರೆ ಆಗಿತ್ತು, ಅವರ ಥಿಂಕಿಂಗ್. ಏಕೆಂದ್ರೆ ಇದೇ ವಿಷಯ ಮ್ಯಾಟರ್ ಆಗುತ್ತೆ. ನೀವು ಏನು ಯೋಚನೆ ಮಾಡ್ತಾ ಇದ್ದೀರಾ ಮತ್ತೆ ನಿಮ್ಮಲ್ಲಿ ಅದನ್ನ ಅಚೀವ್ ಮಾಡುವ ಎಷ್ಟು ಬರ್ನಿಂಗ್ ಡಿಸೈರ್ ಇದೆ, ನೀವು ಅಲ್ಲಿವರೆಗೆ ಹೋಗಬಹುದಾ? ನೀವು ನಿಮ್ಮ ಗೋಲ್ಸ್ ಅನ್ನ ಅಚೀವ್ ಮಾಡಲು ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಬಹುದಾ ಅಥವಾ ಇಲ್ಲ? ಹಾಗಿದ್ರೆ ಇದಾಗಿತ್ತು ಮೊದಲ ಲೆಸನ್, ಚೇಂಜ್ ಯುವರ್ ಥಿಂಕಿಂಗ್. ಅಂದ್ರೆ ನಾವು ಶ್ರೀಮಂತ ವ್ಯಕ್ತಿ ಆಗ್ಬೇಕು ಅಂದ್ರೆ ಮೊದಲು ತಮ್ಮನ್ನ ತಮಗೆ ವಿಶ್ವಾಸಗೊಳಿಸಬೇಕು. ಈ ಕೆಲಸ ಮಾಡುವುದು ಸುಲಭ ಆಗಿದೆ ಎಂದು. ಅದಕ್ಕೆ ಇವತ್ತಿನ ವಿಡಿಯೋದಲ್ಲಿ ಥಿಂಕ್ ಅಂಡ್ ಗ್ರೋ ರಿಚ್ ಮತ್ತೆ ದ ಸೈನ್ಸ್ ಆಫ್ ಗೆಟಿಂಗ್ ರಿಚ್ ಪುಸ್ತಕದಿಂದ ಹಣದ ಬಗೆಗಿನ 4 ಅಮೇಜಿಂಗ್ ಲೆಸನ್ಸ್ ಗಳನ್ನ ತಿಳಿಯೋಣ. ಅದಕ್ಕೆ ಈ ಪೂರ್ತಿ ವಿಡಿಯೋ ಎಂಡ್ ವರೆಗೆ ನೋಡಿ. ಪಾಯಿಂಟ್ ನಂಬರ್ 2, ದ ಟೈಮ್ ಪ್ರೊಟೆಕ್ಷನ್. ಒಂದು ದಿನ ನೀವು ಬೇಗ ಎದ್ದೇಳ್ತೀರಾ. ಆಗ ನೀವು ನಿಮ್ಮ ಫೋನ್ ಒಳಗೆ ಒಂದು ಮೆಸೇಜ್ ನೋಡ್ತೀರಾ. ನಿಮ್ಮ ಬ್ಯಾಂಕ್ ಅಕೌಂಟ್ ನಲ್ಲಿ 86,400 ರೂಪಾಯಿ ಕ್ರೆಡಿಟ್ ಆಗಿವೆ. ನೀವು ನಿಮ್ಮ ಜೀವನದಲ್ಲಿ ಸ್ಟ್ರಗಲ್ ಮಾಡ್ತಾ ಇದ್ರೆ ನಿಮ್ಮ ಬಳಿ 1 ರೂಪಾಯಿಯೂ ಇರಲಿಲ್ಲ. ಮತ್ತೆ ಇಷ್ಟೊಂದು ಹಣ ಒಟ್ಟಿಗೆ ನೋಡಿ ನಿಮಗೆ ನಂಬಲು ಆಗಲಿಲ್ಲ. ಆಗ ಅದೇ ಕ್ಷಣ ತಮ್ಮ ಗೆಳೆಯನಿಗೆ ಕಾಲ್ ಮಾಡಿ ಹೇಳ್ತೀರಾ, ಮಗ, ನನ್ನ ಬಳಿ ತುಂಬಾ ಹಣ ಇದೆ, ಪಾರ್ಟಿ ಮಾಡೋಣ, ಟ್ರಿಪ್ ಹೋಗಿ ಎಂಜಾಯ್ ಮಾಡೋಣ ಅಂತ ಹೇಳಿ ತಮ್ಮ ಫೋನ್ ಅನ್ನ ಚೆಕ್ ಮಾಡ್ತೀರಾ. ಆ ಮೆಸೇಜ್ ಕೆಳಗೆ ಇನ್ನೊಂದು ಮೆಸೇಜ್ ಇರುತ್ತೆ, ಈ ಹಣ ಇವತ್ತು ರಾತ್ರಿ ಒಳಗೆ ಖರ್ಚು ಮಾಡಬೇಕು, ಇಲ್ಲ ಅಂದ್ರೆ ಈ ಪೂರ್ತಿ ಹಣ ನಿಮ್ಮ ಬ್ಯಾಂಕ್ ಅಕೌಂಟ್ ನಿಂದ ಖಾಲಿ ಆಗುತ್ತೆ ಎಂದು ಬರೆದಿರುತ್ತೆ. ಆಗ ನೀವು ಸ್ವಲ್ಪ ಯೋಚನೆ ಮಾಡಲು ಪ್ರಾರಂಭ ಮಾಡ್ತೀರಾ, ಇಷ್ಟೊಂದು ಹಣ ಎಲ್ಲಿ ಖರ್ಚು ಮಾಡಬೇಕು ಎಂದು. ಆಗ ನೆನಪಿಗೆ ಬರುತ್ತೆ, ಹೊಸ ಬಟ್ಟೆ ತಗೊಳ್ಬೇಕು, ಹೊಸ ಶೂಸ್ ತಗೊಳ್ಳೋಣ, ಇಲ್ಲ ಹೊಸ ಐಫೋನ್ ತಗೊಳ್ಳೋಣ, ಇಲ್ಲ ಹೊಸ ಲ್ಯಾಪ್ಟಾಪ್ ತಗೊಳ್ಳೋಣ, ಇಲ್ಲ ಹೊಸ ಬೈಕ್ ತಗೊಳ್ಳೋಣ ಅಂತ ಕೇವಲ ಯೋಚನೆ ಮಾಡ್ತಾನೆ ಕಾಲ ಕಳಿತೀರಾ. ಮತ್ತೆ ನೋಡ್ತಾ ನೋಡ್ತಾ ರಾತ್ರಿ ಆಗುತ್ತೆ. ಮತ್ತೆ ನೀವು 1 ರೂಪಾಯಿಯೂ ಖರ್ಚು ಮಾಡಿರೋದಿಲ್ಲ. ಮತ್ತೆ ನಿಮ್ಮ ಎಲ್ಲಾ ದುಡ್ಡು ಮಾಯ ಆಗುತ್ತೆ. ಈಗ ನೀವು ತುಂಬಾ ದುಃಖದಲ್ಲಿ ಇರ್ತೀರಾ. ಏಕೆಂದ್ರೆ ನೀವು ನಿಮ್ಮ ಹಣವನ್ನು ಸರಿಯಾಗಿ ಯುಟಿಲೈಸ್ ಮಾಡೇ ಇಲ್ಲ ಎಂದು. ಜೊತೆಗೆ ಪಶ್ಚಾತ್ತಾಪ ಕೂಡ ಆಗುತ್ತೆ. ನೋಡಿ, ಇದೊಂದು ಕಾಲ್ಪನಿಕ ಕಥೆ ಆಗಿತ್ತು. ಆದ್ರೆ ಯಾರ ಜೊತೆಗೂ ಈ ತರ ಆದ್ರೆ ಖಂಡಿತ ಅವರಿಗೆ ಅವರ ಮೇಲೆ ಕೋಪ ಬರುತ್ತೆ. ಇನ್ನು ಕೆಲವೊಬ್ಬರಿಗೆ ನಿದ್ದೆ ಸಹ ಬರೋದಿಲ್ಲ. ಆದರೆ ನಿಮಗಿದು ಗೊತ್ತಾ, ನಮ್ಮೆಲ್ಲರ ಬಳಿ ಒಂದು ಇಂತಹ ಅಕೌಂಟ್ ಇರುತ್ತೆ. ಅಲ್ಲಿ ನಮಗೆ 86,000 ರೂಪಾಯಿ ಅಲ್ಲ, ಬದಲಾಗಿ ಪ್ರತಿದಿನ 86,400 ಸೆಕೆಂಡ್ ಸಿಗುತ್ತೆ. ಆದ್ರೆ ನಾವು ಅದನ್ನ ಸರಿಯಾಗಿ ಉಪಯೋಗಿಸಿಕೊಳ್ಳೋದೇ ಇಲ್ಲ. ಮತ್ತೆ ಪೂರ್ತಿ ದಿನ ವ್ಯರ್ಥ ಮಾಡುತ್ತೇವೆ. ಮತ್ತೆ ನಮಗೆ ಪಶ್ಚಾತ್ತಾಪ ಕೂಡ ಆಗೋದಿಲ್ಲ. ಆದರೆ
ಆದರೆ ನೀವು ಒಂದು ವಿಷಯ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು, ದುಡ್ಡು ಮತ್ತೆ ಸಂಪಾದನೆ ಮಾಡಬಹುದು, ಆದರೆ ಕಳೆದು ಹೋದ ಸಮಯ ಮತ್ತೆ ಮರಳಿ ಸಂಪಾದನೆ ಮಾಡಲು ಆಗೋದಿಲ್ಲ. ಪಾಯಿಂಟ್ ನಂಬರ್ 3, ಡಿಸೈರ್. ಒಂದು ದಿನ 2 ಜನ ಗೆಳೆಯರು ಪ್ಯಾರಿಸ್ ನೋಡಲು ಹೋಗಿದ್ರು. ಆದರೆ ಅವತ್ತು ಅಲ್ಲಿ ತುಂಬಾ ಮಂಜು ಬೀಳ್ತಾ ಇತ್ತು. ಆದರೆ ಅವರಿಗೆ ತಮ್ಮ ಹೋಟೆಲ್ಗೆ ಹೋಗಲು ಟ್ಯಾಕ್ಸಿ ಬೇಕಾಗಿತ್ತು. ಆದರೆ ಟ್ಯಾಕ್ಸಿ ಸಿಗ್ತಾನೆ ಇರಲಿಲ್ಲ. ತುಂಬಾ ಸಮಯ ಕಾದ ನಂತರ ಒಂದು ಟ್ಯಾಕ್ಸಿ ಸಿಕ್ಕಿತು. ಆಗ ಅವರು ತಮ್ಮ ಹೋಟೆಲ್ ತಲುಪಿದ್ರು. ಮತ್ತೆ ಅವರು ಯೋಚನೆ ಮಾಡಲು ಪ್ರಾರಂಭ ಮಾಡಿದ್ರು. ಕೇವಲ ತಮ್ಮ ಫೋನ್ ಓಪನ್ ಮಾಡಿ ಟ್ಯಾಕ್ಸಿ ಬುಕ್ ಮಾಡುವ ಹಾಗೆ ಏನಾದ್ರೂ ಒಂದು ವ್ಯವಸ್ಥೆ ಇರಬೇಕಿತ್ತು ಅಂತ ಅನ್ಕೊಂಡ್ರು. ಮತ್ತೆ ಅವರು ಈ ಐಡಿಯಾಯನ್ನ ಎಕ್ಸಿಕ್ಯೂಟ್ ಮಾಡಲು ಕೆಲಸ ಮಾಡಲು ಪ್ರಾರಂಭ ಮಾಡಿದ್ರು. ಮತ್ತೆ ಕೆಲವು ವರ್ಷಗಳ ನಂತರ ಅವರು ಒಂದು ಆಪ್ ಲಾಂಚ್ ಮಾಡಿದ್ರು. ಇದರಿಂದ ಜನ ಆರಾಮಾಗಿ ಟ್ಯಾಕ್ಸಿ ಬುಕ್ ಮಾಡಬಹುದಾಗಿತ್ತು. ಮತ್ತೆ ಆ ಆಪ್ ನ ಹೆಸರಿದೆ ಊಬರ್. ಮತ್ತೆ ಆ ಐಡಿಯಾನ ಕಾರ್ಯರೂಪಕ್ಕೆ ತಂದವರು ಟ್ರಾವೆಸ್ ಮತ್ತೆ ಗ್ರಾಟರ್. ಮತ್ತೆ ಇವತ್ತು ಊಬರ್ ಒನ್ ಆಫ್ ದ ರಿಚೆಸ್ಟ್ ಕಂಪನಿಗಳಲ್ಲಿ ಒಂದಾಗಿದೆ. ಊಬರ್ 72 ದೇಶಗಳಲ್ಲಿ 10,000ಕ್ಕಿಂತ ಜಾಸ್ತಿ ಸಿಟಿಗಳಲ್ಲಿ ತಮ್ಮ ಬಿಸ್ನೆಸ್ ಆಪರೇಟ್ ಮಾಡ್ತಾ ಇದೆ. $55 ನ ಈ ಕಂಪನಿ ಇಷ್ಟೊಂದು ಎತ್ತರಕ್ಕೆ ಬೆಳೆಯಲು ಕಾರಣ ಟ್ರಾವೆಸ್ ನಲ್ಲಿ ಒಂದು ಬರ್ನಿಂಗ್ ಡಿಸೈರ್ ಇತ್ತು. ಮತ್ತೆ ಅವರು ಅದನ್ನ ಸಾಧನೆ ಮಾಡಿ ತೋರಿಸಿದ್ರು. ಯಾರು ಅದನ್ನ ಯೋಚನೆ ಕೂಡ ಮಾಡಿರ್ಲಿಲ್ಲ. ಅನೇಕ ಜನ ಟ್ಯಾಕ್ಸಿ ಬಿಸ್ನೆಸ್ ಮಾಡ್ತಾ ಇದ್ರು. ಮತ್ತೆ ಅನೇಕ ಜನ ಇದನ್ನ ಉಪಯೋಗ ಕೂಡ ಮಾಡ್ತಾ ಇದ್ರು. ಮತ್ತೆ ಜಾಸ್ತಿ ಕಾಂಪಿಟೇಷನ್ ಇರೋದ್ರಿಂದ ಕೆಲವೊಬ್ರು ಟ್ಯಾಕ್ಸಿ ಬಿಸ್ನೆಸ್ ಅಂತೂ ಪ್ರಾರಂಭ ಮಾಡಿದ್ರು. ಆದ್ರೆ ಸಮಯಕ್ಕೆ ಸರಿಯಾಗಿ ಟ್ಯಾಕ್ಸಿ ಸಿಗದೇ ಇರೋದ್ರಿಂದ ಪ್ರಯಾಣಿಕರಿಗೆ ಎಷ್ಟು ತೊಂದರೆ ಆಗುತ್ತೆ ಅಂತ ಯಾರೂ ಕೂಡ ಯೋಚನೆ ಮಾಡಲೇ ಇಲ್ಲ. ಆದ್ರೆ ಊಬರ್ ಲಾಂಚ್ ಆಗ್ತಾ ಇದ್ದಂತೆ ಜನರಿಗೆ ಸಮಯಕ್ಕೆ ಸರಿಯಾಗಿ ಟ್ಯಾಕ್ಸಿ ಸಿಗ್ತಾ ಇತ್ತು. ಜೊತೆಗೆ ಡ್ರೈವರ್ಸ್ ಗಳಿಗೂ ಕಸ್ಟಮರ್ ಬೇಗ ಸಿಗ್ತಾ ಇದ್ರು. ಮತ್ತೆ ಅವರಿಗೂ ಹಣ ಉಳಿತಾಯ ಆಗ್ತಾ ಇತ್ತು. ಅದಕ್ಕೆ ಯಾವುದಾದ್ರೂ ಒಂದು ಕೆಲಸ ಪ್ರಾರಂಭ ಮಾಡಲು ತಮ್ಮ ಐಡಿಯಾ ಅನ್ನ ಎಕ್ಸಿಕ್ಯೂಟ್ ಮಾಡಬೇಕು. ಅದರ ಸಲುವಾಗಿ ಆಬ್ಸೆಸಿವ್ ಆಗಿರಬೇಕು. ಜೊತೆಗೆ ಆ ಕೆಲಸ ನಾ ಮಾಡ್ತೀನಿ ಅನ್ನೋ ಬರ್ನಿಂಗ್ ಡಿಸೈರ್ ನಿಮ್ಮಲ್ಲಿ ಇರಬೇಕು. ಪಾಯಿಂಟ್ ನಂಬರ್ 4, ನೋ ವಾಟ್ ಯು ವಾಂಟ್. ನಿಮಗೆ ನಿಮ್ಮ ಜೀವನದಿಂದ ಏನು ಬೇಕು ಅನ್ನೋ ಕ್ಲಿಯರ್ ಮೆಂಟಲ್ ಇಮೇಜ್ ನಿಮ್ಮಲ್ಲಿ ಇರಬೇಕು. ಏಕೆಂದ್ರೆ ಸುಮ್ನೆ ನೀವು ನಿಮ್ಮ ಐಡಿಯಾ ಅನ್ನ ರಿಯಲ್ ವರ್ಲ್ಡ್ ನಲ್ಲಿ ಎಕ್ಸಿಕ್ಯೂಟ್ ಮಾಡಲು ಆಗೋದಿಲ್ಲ. ಏಕೆಂದ್ರೆ ಅದರ ಬಗ್ಗೆ ನಿಮ್ಗೆ ಏನು ಮಾಹಿತಿನೇ ಇರೋದಿಲ್ಲ. ನೋಡಿ, ಇದು ಈ ತರ ಆಗುತ್ತೆ. ನೀವು ನಿಮ್ಮ ಗೆಳೆಯನಿಗೆ ಒಂದು ಮೆಸೇಜ್ ಕಳಿಸಲು ಖಾಲಿ ಮೆಸೇಜ್ ಅಂತೂ ಕಳಿಸೋದಿಲ್ಲ. ಬದಲಾಗಿ ಅದರಲ್ಲಿ ಏನಾದ್ರೂ ಅಕ್ಷರ ಬರೆದು ಕಳಿಸುತ್ತೀರಾ. ಅದೇ ತರ ನೀವು ಏನೇ ಕೆಲಸ ಮಾಡ್ತಾ ಇದ್ರು ನಿಮ್ಮ ಬಳಿ ಒಂದು ಕ್ಲಿಯರ್ ಗೋಲ್ ಇರಬೇಕು. ಮತ್ತೆ ಅದನ್ನ ಅಚೀವ್ ಮಾಡಲು ಕ್ಲಿಯರ್ ಸ್ಟ್ರಾಟಜಿ ಇರಬೇಕು. ಮತ್ತೆ ಆ ಸ್ಟ್ರಾಟಜಿ ಮೇಲೆ ನಿಮ್ಮ ಫೋಕಸ್ ನಿರಂತರವಾಗಿರಬೇಕು. ನೀವು ಇಂತಹ ವ್ಯಕ್ತಿ ಆಗಬಾರ್ದು. ಅವನ ಗುರಿ ಕೇವಲ ಶ್ರೀಮಂತ ವ್ಯಕ್ತಿ ಆಗೋದು, ಪ್ರೈವೇಟ್ ಪ್ಲೇನ್ ಖರೀದಿ ಮಾಡುವುದು. ಅದರ ಸಲುವಾಗಿ ಯಾವುದೇ ಸ್ಟ್ರಾಟಜಿ ಮತ್ತೆ ಫೋಕಸ್ ಇಲ್ಲದೆ ಇರುವವನು ಎಲ್ಲ ಆಗಿರಬಾರ್ದು. ಬದಲಾಗಿ ನೀವು ವಾರೆನ್ ಬಫೆಟ್ ತರ ಆಗಬೇಕು. ಹೌದು, ವಾರೆನ್ ಬಫೆಟ್ ತಮ್ಮ ಯಂಗ್ ಏಜ್ ನಲ್ಲೇ ತಮ್ಮ ಸಲುವಾಗಿ ಒಂದು ಗುರಿ ಹೊಂದಿದ್ರು. ತನ್ನ 30ನೇ ವಯಸ್ಸಿಗೆ ಬರ್ತಾ ಇದ್ದಂತೆ ನಾನೊಬ್ಬ ಮಿಲಿಯನಿಯರ್ ಆಗ್ತೀನಿ ಅಂತ ಅವರಿಗೆ ಗೊತ್ತಿತ್ತು. ಮತ್ತೆ ತಮ್ಮ ಗೆಳೆಯರ ಜೊತೆಗೆ ಒಂದು ಚಾಲೆಂಜ್ ಕೂಡ ಮಾಡಿದ್ರು. ಈ ತರ ಆಗಲಿಲ್ಲ ಅಂದ್ರೆ ಅಲ್ಲಿದ್ದ ಎಲ್ಲಕ್ಕಿಂತ ದೊಡ್ಡ ಬಿಲ್ಡಿಂಗ್ ಮೇಲಿನಿಂದ ಜಿಗಿದು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಹೇಳಿದ್ರು. ಮತ್ತೆ ಇದೇ ಅವರ ಗುರಿ ಮುಟ್ಟುವ ಸ್ಟ್ರಾಟಜಿ ಆಗಿತ್ತು. ಒಂದ್ ವೇಳೆ ನಿಮಗೆ ಜೀವನದಲ್ಲಿ ಗೊತ್ತಾದ್ರೆ ಏನು ಮಾಡಬೇಕು ಅನ್ನೋದು, ಒಂದಲ್ಲ ಒಂದು ದಿನ ನೀವು ಕೂಡ ಅದನ್ನ ಗೆದ್ದೇ ಗೆಲ್ತೀರಾ, ನೆನಪಿರ್ಲಿ. ಹಾಗಿದ್ರೆ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ರು ಕಾಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾ ಪೇಜ್ ಅನ್ನು ಫಾಲೋ ಮಾಡಿ. ಬಾಯ್ ಬಾಯ್.